ಬಂದರೂ ಬರಲಿ, ಕನ್ನಡವೇ ನನ್ನ ಉಸಿರಾಗಿರಲಿ. ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ. ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನನ್ನ ತಾಯಿಯ ಆಣೆ, ತಂದೆಯ ಆಣೆ, ನಂಜನಗೂಡಿನ ನಂಜುಂಡನ ಆಣೆ. ನಮಸ್ಕಾರ ಪುಟ್ಟರಾಮಯ್ಯನವರಿಗೆ. ನಮಸ್ಕಾರ. ತಾವು ಪ್ರಬುದ್ಧ ನಾಟಕಕಾರರು, ರಂಗಭೂಮಿ ಇತಿಹಾಸ ಸಂಶೋಧಕರು, ಅಲ್ಲದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸನ್ಮಾನಿತರಾದವರು. ತಮಗೂ ರಂಗಭೂಮಿಗೂ ಬಹಳ ದೀರ್ಘಕಾಲದ ಸಂಬಂಧ ಮತ್ತು ಅತ್ಯಂತ ನಿಖರವಾದ ಸಂಬಂಧ. ಈ ಸಂಬಂಧ ಹೇಗೆ ಉಂಟಾಯಿತು ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ನನಗೆ ಬಾಲ್ಯದಿಂದಲೂ ನಾಟಕಗಳನ್ನು ನೋಡೋದು ಬಹಳ. ನಾನು ಮುಂದೆ ನೋಡಿದ ನಾಟಕಗಳು ಏನು ಒದರಾದ ಕೆಲವು ನಾಟಕಗಳು, ಮತ್ತು ಆಗ ಬೆಂಗಳೂರಿನಲ್ಲಿ ಟಿಗಾಣಿ ಮಾರ್ಸಲಿಂದ ಪಾರ್ಟಿ ಕಂಪನಿ ನಾಟಕಗಳು. ಅದರಿಂದ ನನಗೆ ನಾಟಕದಲ್ಲಿ ಆಸಕ್ತಿ ಬಿಟ್ಟು ಮತ್ತು ನಾಟಕಗಳನ್ನು ಬರದೆ ನನ್ನ ಮನೆ ಹತ್ರ ಅರುಣಾಚಲಪ್ಪ ಅಂತ ಒಬ್ಬ ಏನು ಹಾರ್ಮೋನಿಸ್ಟ್, ಒಬ್ಬ ಸಂಗೀತಗಾರಿದ್ರು. ಅವರ ಮೇಲೆ ಒಂದು ಕೆಲವು ಅಭಿನಯದ ಏನ್ ಕಲೆ ಗೊತ್ತಿದ್ದ ಒಂದು ಕೆಲವರು ಬರ್ತಿದ್ರು. ಅವರೊಂದು ಕೆಲವು ನಾಟಕಗಳನ್ನು ಆಡ್ತಿದ್ರು. ಅವರಿಗೆ ನಾಟಕಗಳನ್ನು ಬರೆದುಕೊಟ್ಟು ಆಡ್ತಿದ್ದು ನನಗೆ ನೆನಪಿದೆ. ಆಮೇಲೆ ಕ್ರಮೇಣ ನಾನು ಬೇರೆ ನಾಟಕಗಳನ್ನು ಬರೆದೆ. ನನಗೆ ಬಂಗಾಳಿ ನಾಟಕಗಳು ಬಹಳ ಇಷ್ಟ. ಗ್ಲೇನ್ಲಾಲ್ ರಾಯರ ಶಾಜಹಾನ್ ನಾಟಕವನ್ನು ಓದಿ ನನಗೆ ಬಹಳ ಪ್ರಭಾವಿತ ಮಾಡಿದೆ. ಅದನ್ನು ಕನ್ನಡಕ್ಕೆ ತಂದೆ. ಅದನ್ನ ಸ್ಟೀಲ್ ಕಂಪನಿಯವರು ಗಂಗಾಧರ ರಾಯರ್ ಮೊದಲು ಅದನ್ನ ರಂಗಕ್ಕೆ ತಂದ್ರು. ಕಂಪನಿಯಲ್ಲಿ ತಮ್ಮ ಸ್ವಂತ ಕಂಪನಿಯಲ್ಲಿ. ಸರಿ ಸ್ವಾಮಿ. ಅವರೇ ಶಾಜಹಾನ್ ಪಾತ್ರವನ್ನು ವಹಿಸಿದ್ರು. ಗಂಗಾಧರ ರಾಯರು. ಹೌದು. ಗಂಗಾಧರ ರಾಯರ ಜೀವನದಲ್ಲಿ ಅದೊಂದು ಅಪೂರ್ವ ಘಟನೆ. ಅವರು ಹಿರಣ್ಯಕಂಶು, ಹಿರಣ್ಯ ಕಶ್ಯಪ ಮೊದಲಾದ ಗೋಡ ಪಾತ್ರಗಳನ್ನೇ ಅಭಿನಯಿಸಿದ್ರು. ಹೌದು. ಈ ಐತಿಹಾಸಿಕ ಪಾತ್ರಗಳನ್ನ ಅವರು ಅಭಿನಯಿಸಿದ ನೆನಪಿಲ್ಲ. ಈ ಶಾಜಹಾನ್ ನಾಟಕದಲ್ಲಿ ಅವರು ಶಾಜಹಾನ್ ಪಾತ್ರವನ್ನು ಅಭಿನಯಿಸಿದ್ರು. ಆದ್ರೆ ಅದು ಚಿತ್ರದುರ್ಗದಲ್ಲಿ ನಾಟಕ ರಿಲೀಸ್ ಆಗಿದ್ದಾಗ ಅದು ಅಷ್ಟು ಜನ ನೆಚ್ಚಿಗೆಯನ್ನು ಪಡಲಿಲ್ಲ. ಅದ್ರ ಕಾರಣ ಅಂತಂದ್ರೆ ಸಾಕಾದಷ್ಟು ಅಭ್ಯಾಸ ಇಲ್ಲ. ಅದರಿಂದ ನಾಟಕವನ್ನು ಹಾಗೆ ಬಿಟ್ಬಿಟ್ರವರು. ಆಮೇಲೆ ಪೀರ್ರು ಆ ಕಂಪನಿಯಿಂದ ಬೇರೆಯಾಗಿ ಬಂದು ಇದು ತಾವೇ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಮಾಡಿ ಆ ಶಾಜಹಾನ್ ನಾಟಕವನ್ನು ಆಗ ತೌಸಿ ತೋಟಿಗೆ ಒಂದು ಬೆಂಗಳೂರಿಗೆ ಮುಂಚೆ ಥಿಯೇಟರ್ ಅಲ್ಲೇ ಅಭಿನಯಿಸಿದ್ರು. ನಾಟಕ ಸುಮಾರು 20 ನಾಟಕ ಪ್ರತಿ ದಿವಸ ಹೋಯ್ತು ಆ ಕಾಲದಲ್ಲಿ. ಆಗ ಏನು ವಾರಕ್ಕೆ 2-3 ನಾಟಕ ಮಾತ್ರ ಆಡ್ತಿದ್ರು. ವೀರಣ್ಣವರು ನಾಟಕ ನೋಡೋಕ್ ಬಂದರು. ಮತ್ತು ಅಷ್ಟೊಳಗೆ ನಾನು ಕುರುಕ್ಷೇತ್ರ ನಾಟಕವನ್ನು ಪ್ರಾರಂಭ ಮಾಡಿದ್ದೆ. ನನ್ನ ಸ್ನೇಹಿತರಾದ ಸಿಂಹರು ಅದರ ಕೆಲವು ಭಾಗಗಳನ್ನು ವೀರಣ್ಣವರಿಗೆ ಓದಿ ಹೇಳಿದ್ರು. ಅವಾಗ ಅವರು ಈ ಕುರುಕ್ಷೇತ್ರ ನಾಟಕವನ್ನು ನನಗೆ ಕೊಡಿ, ನಮ್ಮ ಇದಕ್ಕೋಸ್ಕರ ಅದನ್ನ ಮಾಡೋಣ ಅಂತ ಹೇಳಿದ್ರು. ಅದರಿಂದ ಹಾಗೆ ಅದು ಬೆಳೀತಾ ಬಂತು. ಪೀರ್ರೊಟ್ಟಿಗೆ ತಮ್ಮ ಸಂಬಂಧ ಹೇಗಿತ್ತು? ಪೀರ್ರೊಟ್ಟಿಗೆ ಅವರು ಬಹಳ ಒಂದು ಸರಳ ಸ್ವಭಾವದ ಒಂದು ಉದಾರ ಮನಸ್ಸಿನ, ಅವರಿಗೆ ಕಲೆಗಾರರನ್ನು ಮತ್ತು ಲೇಖಕರನ್ನು ಕಂಡ್ರೆ ಬಹಳ ಗೌರವ. ಅವನನ್ನು ಬಹಳ ಗೌರವದಿಂದಲೇ ನೋಡ್ತಿದ್ರು. ನಾನು ಬರೆದುಕೊಟ್ಟ ಗೌತಮ್ ಬುದ್ಧ ಅವರು ರಂಗಭೂಮಿಯಲ್ಲೇ ಒಂದು ಕ್ರಾಂತಿ ಇದ್ದಿತ್ತು. ಅದನ್ನು ನಾನು ಸರಳ ಬಗ್ಗೆ ಉಪಯೋಗಿಸಿದ್ದೆ. ಸರಳ ರಗಳೆ ಸಂಸ್ಥೆಯಲ್ಲಿ ಅದುವರೆಗೂ ಯಾರು ಉಪಯೋಗಿಸಿಲ್ಲ. ಅದರಲ್ಲಿ ಒಂದು 2-3 ಸೀನನ್ನ ನಾನು ಸರಳ ರಗಳೆಯಲ್ಲೇ ಮಾಡಿದೆ. ಅದನ್ನ ಸಿಂಹರು ಚೆನ್ನಾಗಿ ಮತ್ತು ಪೀರ್ರು ಬುದ್ಧನಾಗಿ ಬಹಳ ಚೆನ್ನಾಗಿ ಅಭಿನಯಿಸಿದ್ರು. ಅದು ಇದು ಕನ್ನಡ ನಾಟಕ ರಂಗದಲ್ಲಿ ಒಂದು ಶ್ರೇಷ್ಠ ಪ್ರದರ್ಶನವಾಯಿತು. ಒಂದು ತಮ್ಮ ಗೌತಮ್ ಬುದ್ಧ ನಾಟಕವಾಗಲಿ, ಶಾಜಹಾನ್ ನಾಟಕವಾಗಲಿ ಬಹಳ ಉತ್ಕೃಷ್ಟವಾದ ಸಾಹಿತ್ಯವನ್ನು ರಂಗಭೂಮಿ ಕೊಟ್ಟಿದ್ದಾರಲ್ಲ, ಏನು ಅನುಮಾನ. ಬಹುಶಃ ಅಂದಿನವರೆಗೆ ಇಂಥ ಒಂದು ಸಾಹಿತ್ಯ ಉಳ್ಳಂತಹ ರಂಗಭೂಮಿ ನಾಟಕ ಯಾವುದೂ ಇರಲಿಲ್ಲ ಅಂತ ಧಾರವಾಡ ಹೇಳ್ಬೋದು. ತಮ್ಮ ನಾಟಕ ಎಷ್ಟರ ಮಟ್ಟಿಗೆ ಇತ್ತು
ಅದನ್ನ ಅದೇ ರೀತಿಯಲ್ಲಿ ಅಷ್ಟೇ ಪ್ರೌಢವಾಗಿ ಅಷ್ಟೇ ಉನ್ನತವಾದ ರೀತಿಯಲ್ಲಿ ಅವರು ಅಭಿನಯಿಸಿದ್ರ ಅದ್ರಲ್ಲಿ ತಮಗೆ ತೃಪ್ತಿ ಸಿಕ್ತ ಅವರ ಅಭಿನಯದಲ್ಲಿ ಆ ನಾಟ್ಯದಲ್ಲಿ? ಏನು ಗೌತಮ್ ಬುದ್ಧದಲ್ಲಿ ನನಗೆ ಪೂರ್ತಿ ತೃಪ್ತಿ ಸಿಕ್ತು. ಗೌತಮ್ ಬುದ್ಧದಲ್ಲೇ ಏನು ವಾಸುದೇವರ ಯಶೋಧರಿಯಾಗಿ ಬಹಳ ಚೆನ್ನಾಗಿ ಅಭಿನಯಿಸಿದ್ರು. ಮತ್ತೆ ಪ್ರೇಮ ಬುದ್ಧನಾಗಿ ಆ ಬುದ್ಧನೇ ಜನ್ಮ ಬಂದಿ ನಾನು ಅನ್ನೋ ಹಾಗೆ ಅಭಿನಯಿಸಿದ್ರು. ಹೌದು ಹೌದು. ಒಂದು ತಾವು ವರ್ಧಾಚಾರನ ಕುರಿತು ಬಹಳ ಶ್ಲಾಘಿಸಿದ್ದೀರಿ. ರಂಗಭೂಮಿಗೆ ನಿಜವಾಗ್ಲೂ ಅವರ ಆಚಾರ್ಯ ಪುರುಷರು, ಅವರ ಯುಗ ಸ್ವರ್ಣ ಯುಗ ಅಂತ ಹೇಳಿ ಹೇಳಿದ್ದೀರಿ. ಅದರ ವೈಶಿಷ್ಟ್ಯಗಳೇನು, ಹೇಗಿತ್ತು ಅವರ ಪಾತ್ರ, ಏನ್ ರಂಗಭೂಮಿ ಅವರು ಎಂತೆಂಥ ಸುಧಾರಣೆಗಳು ತಂದ್ರು, ಅದ್ರ ಬಗ್ಗೆ ನಮ್ದೆರಡು ಮಾತು ಹೇಳ್ಬೋದೆ? ಪಾತ್ರ ನರ್ತನೆ ಮತ್ತು ಅವರ ವೇಷಭೂಷಣಗಳು, ಏನು ಬೆಳಕು, ಈ ವಿಚಾರದಲ್ಲಿ ನಮ್ಮ ರಂಗಭೂಮಿ ಬಹಳ ಹಿಂದುಳಿದಿತ್ತು. ಅದನ್ನ ವರದಾಚಾರ್ಯರು ಸುಧಾರಣೆಗಳು ಮಾಡಿ ಆಚರಣೆ ಮುಂದಿನ ಪೀಳಿಗೆಗೆ ಆದರ್ಶವಾಗಿ ನಾಟಕವನ್ನು ಒಂದು ಉಚ್ಚ ಸ್ಥಿತಿಗೆ. ಆದ್ರಿಂದ ನಾನು ವರದಾಚಾರ್ಯರನ್ನು ನಮ್ಮ ಆಚಾರ್ಯ ಪುರುಷರು. ಅಭಿನಯ ಕಲೆ ಹಾಗೆ, ಅಭಿನಯ ಕಲೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಆ ನಾಟ್ಯ ಸಂಭಾಷಣೆಗಳು, ಹಾಡುಗಳು, ಅಭಿನಯ ಈ ಒಟ್ಟು ಸಂಗಮ ಎಷ್ಟು ಮಟ್ಟಿಗೂ ಪರಿಣಾಮಕಾರಿ? ಹಾಡು, ಅಭಿನಯ ಇದನ್ನ ಬಹಳ ಚೆನ್ನಾಗಿ ಹೊಂದಿಸ್ಕೊಳ್ತಿದ್ದು ವರದಾಚಾರ್ಯ. ಅವರ ಹಾಡುಗಳು ಜನಸಾಮಾನ್ಯರಿಂದ ಪಂಡಿತರನ್ನು ಮೆಚ್ಚಿಸಿತ್ತು. ವರನಟರು ಅಂತ ವರನಟರು. ಮುಂದೆ ತಮಗೂ ಗಿರಣ್ಣವರೆಗೂ ಒಂದು ಗಾಢವಾದ ಮೈತ್ರಿ, ಒಂದು ಸಂಬಂಧ ಉಂಟಾಯಿತು. ಬಹಳ ಅನ್ಯೋನ್ಯವಾಗಿ ಅದು ಬಹಳ ಅಪರೂಪವಾದ ರೀತಿಯಲ್ಲಿ ಬೆಳೆಯಿತು. ಅಲ್ಲಿ ತಮ್ಮ ಕುರುಕ್ಷೇತ್ರ ನಡೆದ ಬಗ್ಗೆ ಏನಾದ್ರು ಸ್ವಾರಸ್ಯವಾದ ಅನುಭವಗಳು ಏನಾದ್ರು ತಮಗೆ? ಸ್ವಾರಸ್ಯವಾದ ಅನುಭವಗಳು ಅಂತಂದ್ರೆ ಏನ್ ಕುರುಕ್ಷೇತ್ರ ಮತ್ತು ದಶಾವತಾರವನ್ನು ಹಿಂದಿಗೆ ಭಾಷಾಂತರ ಮಾಡಿ ಡೆಲ್ಲಿಗೆ ತಗೊಂಡೋಗಿ ಆಡಬೇಕು ಅನ್ನೋದು ಒಂದು ಉದ್ದೇಶವಿತ್ತು. ಏನು ಕುರುಕ್ಷೇತ್ರ ತೆಲುಗಿನಲ್ಲೂ ಬಂತು ಮತ್ತು ಕನ್ನಡದಲ್ಲೂ ಬಂತು. ತೆಲುಗು ದೇಶದಲ್ಲಿ ಅದು ಬಹಳ ಚೆನ್ನಾಗಿ ನಡೆಯಿತು ಕುರುಕ್ಷೇತ್ರ. ಕುರುಕ್ಷೇತ್ರ ಮತ್ತು ಇನ್ನೊಂದು ಘಟನೆ ಹೇಳ್ತೇನೆ. ನೃತ್ಯ ಸಂಸ್ಥೆಗಳು ಮತ್ತು ಹವ್ಯಾಸ ಸಂಸ್ಥೆಗಳು ಇವುಗಳಲ್ಲಿ ಬಹಳ ಸ್ನೇಹ ಸಹಾನುಭೂತಿ ಇತ್ತು. ರಾಘವಾಚಾರ್ಯರು ಅವರು ಕನ್ನಡ ನಾಟಕಗಳನ್ನು ಆಡಿ ಕನ್ನಡ ರಂಗಭೂಮಿ ಸೇವೆ ಸಲ್ಲಿಸಿದ್ದಾರೆ. ಬಳ್ಳಾರಿ ರಾಘವಾಚಾರ್ಯ, ಬಳ್ಳಾರಿ ರಾಘವರು ಅವರು ನೃತ್ಯ ಸಂಸ್ಥೆಗಳ ಆವರಣದಲ್ಲೇ ಬೆಳೆದವರು. ಅವರ ಹಿಂದಿನವರು ವೃತ್ತ ನಾಟಕಗಳನ್ನು ಬರೆದು ಚಿತ್ರನಳಿಯ ಇದೆಲ್ಲ ವೃತ್ತ ನಾಟಕಗಳು. ಅದನ್ನು ನಾವು ಹವ್ಯಾಸ ನಾಟಕಗಳು ಕೇಳೋಕೆ ಆಗುದಿಲ್ಲ. ಇದರಲ್ಲೆಲ್ಲ ಅಷ್ಟು ಪಕ್ಕವಾಗಿ ಅವರು ಅಭಿನಯಿಸಿ ಮತ್ತು ವೃತ್ತರಂಗದ ಮೇಲೆ ಅವರಿಗೆ ಬಹಳ ಅಭಿಮಾನವೂ ಇತ್ತು. ಈಗ ವೃತ್ತರಂಗಕ್ಕೂ ಹವ್ಯಾಸ ರಂಗಕ್ಕೂ ಸಂಬಂಧವೇ ಇಲ್ಲದೆ ಎಂದಾಗಿದೆ. ಆದ್ರೆ ಟಿ ರಾಘವರ ಕಾಲದಲ್ಲಿ ಆಗಿರ್ಲಿಲ್ಲ. ಆ ವಿಷಯದಲ್ಲೇ ವೀರಣ್ಣವರು ಒಂದು ಘಟನೆ ಹೇಳಿದ್ದಾರೆ. ಅದು ಎಲ್ಲೂ ಪ್ರಕಟವಾಗಿಲ್ಲ. ಅದೇನಂತಂದ್ರೆ ಬಳ್ಳಾರಿಯಲ್ಲಿ ಕುರುಕ್ಷೇತ್ರ ನಾಟಕ ಆಡ್ತಿದ್ದಾಗ ಟಿ ರಾಘವರು ಆ ಕುರುಕ್ಷೇತ್ರದಲ್ಲಿ ಶಕುನಿ ಮತ್ತು ದುರ್ಯೋಧನ ಪಾತ್ರವನ್ನು ಬಹಳ ಮೆಚ್ಚಿಕೊಂಡು ಅದರಿಂದ ಸ್ವಲ್ಪ ದೌಪ್ಯದೋಷವನ್ನು ಪರಿಹರಿಸೋದಕ್ಕಾಗಿ ಒಂದು 2-3 ದಿವಸ ತಾವೇ ಅವರ ಅವರ ಅಭ್ಯಾಸ ಇದರಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಸರಿಪಡಿಸಿ ಮಾಡಿದ್ರು. ಎಂತ ಆಸಕ್ತಿ, ಎಂತ ಅಭಿಮಾನ, ಎಷ್ಟೊಂದು ನೋಡಿ. ಇದು ಎಲ್ಲೂ ಪ್ರಕಟವಾಗಿಲ್ಲ. ಇವಾಗ ಕುರುಕ್ಷೇತ್ರ ನಾಟಕವನ್ನು ಆಂಧ್ರದಲ್ಲಿ ನೋಡಿ ಮಹಾಮಹೋಪಾಧ್ಯಾಯರು ರಂಗಭೂಮಿಯಲ್ಲಿ ಇಂಥ ಸಾಹಿತ್ಯದ ನಾಟಕ ನಾನು ಇದುವರೆಗೂ ನೋಡಿಲ್ಲ, ನಾಟಕ ಅಂದ್ರೆ ಇರು ನಾಟಕ, ಸಾಹಿತ್ಯ ಅಂದ್ರೆ ಇರು ಸಾಹಿತ್ಯ ಅಂತೇಳಿ ತುಂಬಾ ಮುಕ್ತ ಮನಸ್ಸಿನಿಂದ ಹೊಗಳಿದಂತೆ. ಹೋಗಿದ್ದಾರೆ ಅಂದ್ರೆ ನಮ್ಮ ಕನ್ನಡ ನಾಟಕದ ಒಂದು ಕನ್ನಡ ಸಮ್ಮೇಳನಕ್ಕೆ ನಿನ್ನೆ ಇದು ಕುರುಕ್ಷೇತ್ರವನ್ನು ಆರಿಸಿಕೊಂಡದ್ದು ಆ ಹೊಗಳಿಕೆ ಮತ್ತು ಒಂದು ಜನಪ್ರಿಯತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಬೇರೆ ನಾಟಕಗಳನ್ನು ಬೇರೆ ಕಾರ್ಯಕ್ರಮಗಳನ್ನು ತಗೋಬಹುದಾಗಿತ್ತು. ಆದರೆ ಕುರುಕ್ಷೇತ್ರವನ್ನ ಯಾಕೆ ಆರಿಸ್ಕೊಂಡ್ರು, ಅವರು ಆರಿಸ್ಕೊಂಡ್ರಿಂದ ಅನುಭವ ಬಹಳ ಮನಸ್ಸಿಗೆ ಸಮಾಧಾನವಾಯಿತು. ನಿಜವಾಗಿ ಸ್ವಾಮಿ, ಕುರುಕ್ಷೇತ್ರ ನಾಟಕ ಆ ಒಂದು ಗಾತ್ರೋರಚನೆ, ಅದರ ಒಂದು ಪರಿಪೂರ್ಣತೆ, ಅದರ ಒಂದು ಸನ್ನಿವೇಶದ ಒಂದು ಬಿಗಿ ಸ್ವಾರಸ್ಯ, ಪ್ರತಿಯೊಂದು ಒಂದಕ್ಕಿಂತಲೂ ಒಂದು ಹಾಗೆ ಹೆಣಕೊಂಡಿದೆ ಅಂದ್ರೆ ಅಷ್ಟು ಸುಖ. ಹಾಗೇನೆ ಅವರು ಅಭಿನಯಿಸಿದ್ರು ಅಷ್ಟೇ ಚೆನ್ನಾಗಿ ಕೈನೇನ್ ಬೇಕೋ ಎಲ್ಲಾ ಸೌಕರ್ಯಗಳು ಒದಗಿಸ್ಕೊಂಡು ಸಲಕರಣೆಗಳೆಲ್ಲ ಒದಗಿಸ್ಕೊಂಡು ಅಷ್ಟು ಉನ್ನತವಾದ ರೀತಿಯಲ್ಲಿ ಅದನ್ನು ಮಾಡಿದ್ರು ವೀರಣ್ಣವರು ಆ ನಾಟಕವನ್ನ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಅದನ್ನು ನಮ್ಗೇನು ತೃಪ್ತಿ ಸಿಕ್ಕಿದೆ? ಏನ್ ಕುರುಕ್ಷೇತ್ರವನ್ನು ಮತ್ತು ದಶಾವತಾರವನ್ನು ಅವರು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಆಸಕ್ತಿಯಿಂದ ಅಭ್ಯಾಸ ಮಾಡಿದ್ರು. ಇನ್ ದಶಾವತಾರ ಕುರುಕ್ಷೇತ್ರದಷ್ಟು ಪಾಪುಲರ್ ಆಗದೆ ಹೋದ್ರು ಕೂಡ ಅದು ಒಂದು ವರ್ಗದ ಜನರ ಮೇಲೆ ವಿಶೇಷ ಪ್ರಭಾವವನ್ನು ಬೀರ್ತು.
ಅಂದ್ರೆ ಕರ್ನಾಟಕ ರಂಗಭೂಮಿ ಒಂದು ಒಳ್ಳೆ ಉಚ್ಛ್ರಾಯಿ ಸ್ಥಿತಿಗೆ ಬಂದಿದ್ದು ಬಹುಶಃ ಆ ಕಾಲದಲ್ಲಿ ಕೇಳುವುದಲ್ಲ, ಎಲ್ಲಾ ದೃಷ್ಟಿಯಿಂದಲೂ ಒಂದು ಉನ್ನತ ಸ್ಥಾನವನ್ನು ಪಡೆದಿದ್ದು. ಆಗ ಅದನ್ನ ತಯಾರು ಪಾತ್ರ ದಶಾವತಾರ ನಾಟಕದಲ್ಲಿ ದಶಾವತಾರ ನಾಟಕದಲ್ಲಿ ಪ್ರಹ್ಲಾದನ ನೃಸಿಂಹಾವತಾರದ ಸನ್ನಿವೇಶದಲ್ಲಿ ಈ ತಯಾರು ಪಾತ್ರವನ್ನ ಶ್ರೀಮತಿ ಜಯಮ್ಮನವರು ಬಹಳ ಚೆನ್ನಾಗಿ ಅಭಿನಯಿಸಿದ್ರು. ಅವರು ಹೇಳ್ತಿದ್ದ ಒಂದು ಶ್ಲೋಕದ ಒಂದು ತುಣುಕು, ಅದೇನಂದ್ರೆ ಕುಪುತ್ರೋ ದಾಯೇತ ಕುಸಿದಪಿ ಕುಮಾತ ಅನ್ನೋದು. ಅಂದ್ರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಆದ್ರೆ ಕೆಟ್ಟ ತಾಯಿಯನ್ನು ಯಾರು ಇರೋದಿಲ್ಲ. ಇದು ಶಂಕರಾಚಾರ್ಯದ ಒಂದು ದೇವಿ ಸ್ತೋತ್ರದ ಒಂದು ಭಾಗ. ಇದನ್ನ ನಾನು ಅದು ಸೇರಿಸಿದ್ರು. ಮತ್ತು ಅದ್ರಲ್ಲಿ ನಾ ಏನ್ ಮಾಡಿದೆ ಅಂತಂದ್ರೆ, ಇದರಲ್ಲಿ ಇರ್ತಕ್ಕಂಥ ಅಮೃತಾಂಶ ನನ್ನ ಮಗನ ಹೊಟ್ಟೆ ಸೇರ್ಲಿ, ಇದರಲ್ಲಿ ಇರ್ತಕ್ಕಂಥ ವಿಷಾಂಶ ನನ್ನನ್ನು ಸೇರ್ಲಿ ಅಂತ ಹೇಳಿ ಆ ಹಿರಣ್ಯಕಶಿಪು ಕೊಟ್ಟಿದ್ದ ವಿಷವನ್ನ ಪ್ರಹ್ಲಾದನ ಕುಡಿಸ್ತಾಳೆ. ಇನ್ನು ಪ್ರಹ್ಲಾದ ಉಳ್ಕೊಳ್ತಾನೆ, ಇಲ್ಲಿ ಕೈಯಾದ್ರೂ ಸತ್ತು ಬಿದ್ದುಬಿಡ್ತಾಳೆ. ಇದು ಏನ್ ಪುರಾಣದ ಕಥೆ ಅಲ್ಲ, ಏನ್ ಪುರಾಣದಲ್ಲಿ ಬಂದಿಲ್ಲ. ಒಂದಿವ್ಸ ವೀರಣ್ಣನ ಮನೆಯಲ್ಲಿ ಆಗ ಏನ್ ಬೆಂಗಳೂರಲ್ಲಿ ನಾಟಕ ಆಡ್ತಿದ್ದ ಈ ರತ್ನಾವಳಿ ಥಿಯೇಟರ್ ಒಂದು ಕೆಲವು ನಟರು ವೀರಣ್ಣ ಬಂದು, ಇದು ಪುರಾಣದಲ್ಲಿಲ್ಲ, ಇದನ್ನ ನೀವು ಸೇರಿಸ್ಕೊಂಡಿದ್ದೀರಿ ಅದು ಸರಿ ಅಥವಾ ಆ ಸಮೀರ ನಾನಲ್ಲಿದ್ದೆ. ಆವಾಗ ಅವರಿಗೆ ಆ ನಾಟಕಗಳ ಹಾಗೆ ಮಾರ್ಪಾಟಗಳನ್ನು ಮಾಡೋದು ನಾಳೆ ಕವಿಗಳು ಒಂದು ಅವಕಾಶ ಇದೆ ಅದು ಅಂತ ಹೇಳಿ ಭಾಸದ ಪ್ರಥಮ ನಾಟಕ ಮತ್ತು ಕಾಳರಾಸನ ಶಾಕುಂತಲ ಮತ್ತು ಬೌದ್ಧಿ ಉತ್ತರನಾಮ ಚರಿತ್ರೆ, ಈ ನಾಟಕಗಳಲ್ಲಿ ಕವಿ ಮಾಡ್ಕೊಂಡಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾನು ತೋರಿಸ್ದೆ. ಆವಾಗ ಅವರು ಸಮಾಧಾನ ಅಂತ ಹೋದ್ರು. ಕನ್ನಡ ರಂಗಭೂಮಿಗೆ ಒಂದು 1000 ವರ್ಷಗಳ ಇತಿಹಾಸ, 1000 ವರ್ಷಗಳ ಇತಿಹಾಸ ಇದೆ ನೋಡಿ. ಏನ್ ಪಂಪ ಮತ್ತು ನಮ್ಮ ಎಲ್ಲಾ ಕಾವ್ಯಗಳಲ್ಲಿ ಕೂಡ ಏನ್ ರಂಗಭೂಮಿ, ತೆರೆ, ನಟನೆ ಅದೇ ಮಾತುಗಳು ಬರುತ್ತೆ. ಮತ್ತು ಕ್ರಿಸ್ತಪೂರ್ವ 1ನೇ ಶತಮಾನದ ಶಿವಪ್ಪಾರಿಕಾರಂ ಬಂದಿದ್ದೆ ಒಂದು ತಮಿಳು ಕಾವ್ಯದಲ್ಲಿ ಕನ್ನಡ ನಟದ ಬಗ್ಗೆ ಅವನೊಂದು ಹೇಳ್ತಾನೆ. ಆ ರಾಜ, ಅವನ ಹೆಸರು ಚೋಳ ಏನೋ ಒಂದು ಹೆಸರು. ಅವನು ಏನ್ ಕೊಡಗಿನಾಡಿಗೆ ಬರ್ತಾನೆ, ಕೊಡಗು ಸೀಮೆ. ಅಲ್ಲಿ ಈ ಕನ್ನಡ ಜನರು ಏನ್ ಬೇರೆ ಬೇರೆ ಜಾನಪದ ಇವರು ಅಲ್ಲಿ ಬಂದು ತಮ್ಮ ನಟನಾ ವೈಭವನ್ನ ಕಲೆಯನ್ನ ಅಭಿನಯಿಸಿದ್ರು. ಇದನ್ನ ಶಿವಪ್ಪಾರಿಕಾರದಲ್ಲಿ ಅವನು ಬಹಳ ಚೆನ್ನಾಗಿ ಹೋಗ್ಲಿದ್ದಾರೆ. ಆದ್ರಿಂದ ಈ ಯಕ್ಷಗಾನದ ಪೂರ್ವ ರೂಪ ನಮ್ಮಲ್ಲಿ ಏನಿತ್ತು ಅದು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲೇ ಇತ್ತು ಅನ್ನೋದಕ್ಕೆ ಅದು ಒಂದು ಆಧಾರ. ಇನ್ನೊಂದು ರನ್ನನ ಗಡ ಯುದ್ಧ, ಅದೊಂದು ಮೊದಲು ಒಂದು ನಾಟಕವಾಗೇ ಬಂದ, ಆಮೇಲೆ ಅದನ್ನು ಕಾವ್ಯವಾಗಿ ರೂಪಿಸ್ದ ಅನ್ನೋ ಒಂದು ಅಭಿಪ್ರಾಯವೂ ಇದೆ ಅಂತ ಕೆಲವು ವಿಮರ್ಶಕರು ಹೇಳಿದ್ದಾರೆ. ಅದೆಲ್ಲರ ನಾಟಕೀಯ ಭಾಗಗಳನ್ನು ಅವನ ಕತೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ರೀತಿಯನ್ನು ಮತ್ತು ಅವನ ಪ್ರತಿಭೆಯನ್ನು ನಾವು ನೋಡಿದ್ರೆ ಈ ಮಾತಲ್ಲಿ ಏನು ಸತ್ಯವಿರಬೇಕು. ಇವನಿಗೆ ನಾಟಕವಾಗೇ ಮೊದಲು ಅಭಿನಯಕ್ಕಾಗಿಯೇ ಮೊದಲು ಬರೆದು ಆಮೇಲೆ ಅದನ್ನ ಕಾವ್ಯ ಕೊಟ್ಟಿರಬಹುದೇ ಅನ್ಸುತ್ತೆ. ಇನ್ನೊಂದು ಸ್ವಾಮಿ, ರಂಗಭೂಮಿ 1000 ವರ್ಷ ಇತಿಹಾಸ ಇದ್ರು ಕೂಡ ಯಾವಾಗ ಅಲ್ಲೊಂದೇ ಇಲ್ಲೊಂದು ಆಗೊಮ್ಮೆ ಈಗೊಮ್ಮೆ ಕೇವಲ ಒಂದು ಮಿನುಕೊಂಡು ಬೆಳಕಿನ ಹಾಗೆ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇತ್ತು. ಅದು ಒಳ್ಳೆ ಒಂದು ಅದಕ್ಕೊಂದು ಒಳ್ಳೆ ಸ್ಥಿತಿ, ಒಂದು ಒಳ್ಳೆ ಯೌವನಾವಸ್ಥೆಗೊಂದು ಚೆನ್ನಾಗಿ ಮನಮಾನಿ ಮಾತಾಡಿ ಬಹಳ ಜನಮೆಚ್ಚುಗೆಯನ್ನು ಗಳಿಸಿ ಬಹಳ ಜನಾದರಣೆಯನ್ನು ಪಡೆದಂತ ಕಾಲ ಕೇವಲ ಇತ್ತೀಚೆಗೆ ಕೇವಲ ಇಲ್ಲ, ಅದು ಅದಕ್ಕೂ ಒಂದು 400-500 ವರ್ಷ ಹಿಂದಕ್ಕೆ ಹೋಗುತ್ತೆ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲೇ ಬತ್ಸರಾಜ ರತ್ನಾವಳಿ ನಾಟಕವನ್ನು ಮಿತ್ರರಿಂದ ಗೋವಿಂದ ಅಂದಿದ್ದೆ ಇದು ಮಾಡಿ ಅವನ ರಂಗಭೂಮಿಯನ್ನು ತಂದ. ಆ ಕವಿ ಹೆಸರು ನನಗೆ ಮರ್ತವಿದೆ. ಆದ್ರೆ ಈ ರತ್ನಾವಳಿ ನಾಟಕವಾದ ಹೆಸರನ್ನು ಏನು ಬದಲಾಯಿಸಿ ಅದ್ರ ಬೇರೇನು ತಂದಿದ್ರಿಂದ ನಾಟಕ ಅಷ್ಟೊಂದು ರುಚಿಯಾಗ್ತದೆ. ಆಮೇಲೆ ಅದೇ ರತ್ನಾವಳಿ ನಾಟಕವನ್ನ ಏನು ಅರಮನೆ ಕಂಪನಿಯವರು ಮಾಡಿ ಏನು ವರ್ಧಸಾದ ಅಭಿನಯಿಸಿದಾಗ ಅದೊಂದು ಉತ್ತರ ಸ್ಥಾನಕ್ಕೆ ಬಂತು. ತಮ್ಮ ಕಂಪನಿ ಅದೇ ಹೆಸರನ್ನ ರತ್ನಾವಳಿ ನಾಟಕ ಕಂಪನಿ ಅಂತಲೇ ವರ್ಧಸಾದ ಸಂಸ್ಥೆಗೆ ಪ್ರಾರಂಭ ಮಾಡಿ. ವತ್ಸರಾಜರು ಏನು ಕಾಳಿದಾಸನ ಮುಂದೆ ನಿಲ್ತಕ್ಕಂಥ ಕವಿಯಲ್ಲ, ಆದ್ರೆ ಅವನು ಸ್ಟೇಜ್ಗಾಗಿ ಬರ್ದಿದ್ದ ಅವನ್ನೆಲ್ಲ ನಾಟಕಗಳು ರಂಗಕ್ಕಾಗಿ ಬರ್ದಿದ್ದ. ಇನ್ನೊಂದು ಮುಖ್ಯವಾದ ಮಾತಮ್ಮನ್ನು ಕೇಳಬೇಕು. ರಂಗಭೂಮಿ ಬಹಳ ಮಂದವಾಗಿತ್ತು, ಬರ್ತು ಉನ್ನತಿಯನ್ನು ಪಡೆಯಿತು, ಬಹಳ ಚೆನ್ನಾಗಿ ಮನೆಗೆ ಮಾತಾಯಿತು. ಅದು ರಂಗಭೂಮಿಯಿಂದ ಜನಗಳಿಗೆ ಏನ್ ಸಿಕ್ಬೇಕು, ಸಂತೋಷ, ಸಮಾಧಾನ, ಆನಂದ, ಒಂದು ವೈಜ್ಞಾನಿಕವಾಗಿ ಒಂದು ಆಂತರಿಕವಾಗಿ
ಮನಃಶುದ್ಧಿ, ದೇಹಶುದ್ಧಿ, ಆತ್ಮಶುದ್ಧಿ, ಹೀಗೆ ಎಲ್ಲಾ ಪ್ರಕಾರಗಳಿಂದ ಜನಗಳಿಗೆ ಪ್ರಯೋಜನ ಮಾಡುವಂತಹ ರೀತಿಯಲ್ಲಿ ನಡೀತು. ಅಂದ್ರೆ ಈ ಹೊತ್ತು ಆ ರಂಗಭೂಮಿ ಗತಿ ಏನಾಗಿದೆ, ಯಾಕಿದೆ ಹೀಗಾಗಿದೆ? ಇವತ್ತನ್ನು ಹೇಳೋದಕ್ಕೆ ಮೊದಲು ಈ ರಂಗಭೂಮಿ ಹೇಗೆ ಪ್ರಾರಂಭವಾಯಿತು ಮತ್ತು ಮೈಸೂರು ರಾಜವಂಶದವರು ಅದಕ್ಕೆ ಎಷ್ಟೊಂದು ಸೇವೆ ಸಲ್ಲಿಸಿದ್ರು ಇನ್ನೊಂದನ್ನು ಒಂದ್ ಎರಡು ಮಾತನ್ನು ಹೇಳಿಬಿಟ್ಟು ಆಮೇಲೆ ಈಗಿನ ಸ್ಥಿತಿ ಕೇಳಿದ್ದೇವೆ. ಮೊದಲು ಯಕ್ಷಗಾನ ಆಗ ದೇಶದಲ್ಲಿ ಇದ್ದ ಯಕ್ಷಗಾನ ರೂಪವನ್ನೇ ನಾಟಕಕ್ಕೆ ಸ್ವಲ್ಪ ಅಳವಡಿಸ್ಕೊಂಡು ಮಾಡೋಣ ಅವ್ರು ಮಾಡಿ ತಮ್ಮ ಸಮೀಪದ ಅಳಿಯ ಲಿಂಗರಾಜ ಯಕ್ಷಗಾನ ರೂಪಗಳನ್ನು ಸ್ವಲ್ಪ ನಾಟಕಕ್ಕೆ ಅಳವಡಿಸಿ ಹಾಕ್ಬರ್ತಿದ್ರು. ಅಂತಾದ 70 ನಾಟಕಗಳನ್ನು ಹೋಗಿ ಬಂದು ಯಕ್ಷಗಾನಗಳು. ಆದ್ರೆ ನಮ್ಮ ದುರದೃಷ್ಟ ಅದು ಇನ್ನೂ ಪ್ರತಿಯಾಗಿ ಉಳಿದಿದೆ ಹೊರತು ಅದು ಮುದ್ರಣವಾಗಿಲ್ಲ. ಆಮೇಲೆ ಯಕ್ಷಗಾನದ ಇದು ಒಂದು ನಾಟಕ ಹಾಗೆ ಈ ಜನರಲ್ಲೇ ಏನ್ ಕಲೆ ಬಗ್ಗೆ ಒಂದು ಉದಾರತೆ, ಒಂದು ಶ್ರದ್ಧೆಯನ್ನು ಉಂಟು ಮಾಡ್ತಾರೆ. ಆಮೇಲೆ ಸಂಸ್ಕೃತ ನಾಟಕಗಳನ್ನು ಕಂಡಿಟ್ಟು ಆಡೋದೇ ಸರಿಯಾದ್ದು ಅಂತ ಹೇಳಿ ಏನು ಪಂಡಿತರಿಂದ ಸಂಸ್ಕೃತ ನಾಟಕಗಳನ್ನು ಏನು ನೃತ್ಯಕಟಿಕ, ಶಾಕುಂತಳ ಮುಂತಾದ ರತ್ನಾವಳಿ ಮುಂತಾದ ನಾಟಕಗಳನ್ನು ಕಂಡಿಟ್ಟು ಭಾಷಾಂತರ ಮಾಡಿ ಕಲೆಯ ಮಹಾದ್ವಾರ ಅದು ಹೆಸರಲ್ಲಿ ಒಂದು ಸಂಸ್ಥೆಯನ್ನು ಮಾಡಿ ತಂದ್ರು. ಅದರಿಂದ ಅವರು ಇದು ಬೆಂಗಳೂರು ಏನು ಬೆಳಗಾವಿ ಇಲ್ಲೆಲ್ಲ ಸ್ವಲ್ಪ ಪ್ರಚಾರ ಮಾಡಿ ನಾಟಕದ ಬಗ್ಗೆ ಒಂದು ಆಸಕ್ತಿಯನ್ನು ಒಂದು ಸರಿಯಾದ ದೃಷ್ಟಿಯನ್ನು ಕೊಟ್ಟರು. ಸರಿಯಾದ ದೃಷ್ಟಿಯನ್ನು ಕೊಟ್ಟರು. ರಂಗಭೂಮಿ ಏನು ಅನ್ನೋದನ್ನ ಒಂದು ಸರಿಯಾದ. ಆಗಿನ ಕಾಲದಲ್ಲಿಯೇ ಶೇಕ್ಸ್ಪಿಯರ್ನ ಅನೇಕ ನಾಟಕಗಳು ಕನ್ನಡಕ್ಕೆ ಬಂದು ಮತ್ತು ಒಂದೆರಡು ನಾಟಕಗಳು ರಂಗಭೂಮಿ ಇಟ್ಕೊಂಡು ಏನು ವರದಾಚಾರ್ಯ ರಾಮ ಲೀಲಾವತಿ, ರೋಮಿಯೋ ಜೂಲಿಯಟ್ ಅನ್ನ ರಾಮ ಲೀಲಾವತಿ ಎಂದು ಹೆಸರಲ್ಲಿ ಆಡಿ ಒಳ್ಳೆ ಯಶಸ್ಸಿಗೆ ಚೆನ್ನಾಗಿದೆ ಅವನೇ. ಮತ್ತು ಒತ್ತಡೋ ಟಿ ರಾಘವತಾರು ಟಿ ರಾಘವತಾರು ಅವರ ಅಮಿತ ಸಂಸ್ಥೆಯ ಸಹಾಯಕರಾಗಿ ಮತ್ತು ನಿರ್ದೇಶಕರಾಗಿ ನಿಂತು ಕನ್ನಡ, ತೆಲುಗು, ಹಿಂದೂಸ್ತಾನಿ, ಇಂಗ್ಲಿಷು ಈ ಎಲ್ಲ ಭಾಷೆಗಳನ್ನು ನಾಟಕ ಆಡಿದ್ದಾರೆ. ಕಲ್ಕತ್ತಾ ರಂಗಭೂಮಿವರೆಗೂ ಹೋಗಿ ಕನ್ನಡ ನಾಟಕಗಳನ್ನು, ಹಿಂದಿ ನಾಟಕಗಳನ್ನು, ಇಂಗ್ಲಿಷ್ ನಾಟಕಗಳನ್ನು ಅದೆಲ್ಲ ಪ್ರಚಾರ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಒಳ್ಳೆ ಸುದ್ದಿಗಳು. ಅವರು BA ಅದು ಇದು ಸಾಮಾಜಿಕ ನಾಟಕಗಳನ್ನು ಬೇಕಾದಷ್ಟು ಅದರಲ್ಲಿ ಅಭಿನಯವು ಏನು ತೆಗೆಲಾಕೋ ಸ್ಥಿತಿಯಲ್ಲಿ ಅಭಿನಯವೂ ಚೆನ್ನಾಗೇ ಇರ್ತಿತ್ತು. ಮತ್ತು ಒಂದು ಕೆಲವು ವಿಸ್ತಾರಿಕೆಗಳು ಚಾರಿತ್ರಿಕ ನಾಟಕಗಳನ್ನು ಅವರು ಗರುಡ ಸದಾಶಿವರಾಯರು, ವಾಮನ್ ರಾಯರು, ಗರುಡ ಸದಾಶಿವರಾಯರು ಅವರು ಇನ್ನೊಬ್ಬ ಆಚಾರ್ಯ ಪುರುಷರು. ಅದು ಗರುಡ ಸದಾಶಿವರಾಯರು ಒಂದು ಶಿಸ್ತು, ಸಂಯಮ, ನಟರಿಗೆ ಒಳ್ಳೆಯ ಕೀರ್ತಿ, ಸಂಪನ್ನರ ಒಂದು ಹೆಸರಿಡಬೇಕು ಅನ್ನೋಕ್ಕೋಸ್ಕರ ಒಂದು ಶಿಸ್ತನ್ನು ನಾಟಕ ಕಂಪನಿ ತರೋದಕ್ಕೆ ಅವರು ಬಹಳ ಪ್ರಯತ್ನ ಮಾಡಿದ್ರು. ನಾಟಕಕಾರರು, ಉತ್ತಮ ನಟರು ಆಗಿದ್ದಾರೆ. ಅವರು ಬೆಂಗಳೂರಿಗೆ ಬಂದಾಗ ನನ್ನ ಸ್ನೇಹಿತ ಚೆನ್ನಪ್ಪನವರು ಹೊಂದಿದ್ದಾರೆ. ತುಳಸಿ ತೊಟ್ಟು ಥಿಯೇಟರ್ ಪಕ್ಕದಲ್ಲೇ ಈ ಗರುಡರು ಅಲ್ಲಿ ಬಿಡಾರ ಮಾಡೋರು. ಚೆನ್ನಪ್ಪನವರು ಆಗ ನನಗೆ ಗರುಡರ ಪರಿಚಯ ಆಯ್ತು. ಒಂದೊಂದು ದಿವಸ ತಮ್ಮ ಕಾರ್ ತಗೊಂಡು ನಂದು ಚೆನ್ನಪ್ಪನವ್ರನ್ನ ಕೂರಿಸ್ಕೊಂಡು ಪಾರ್ಕೋ ಇದೋ ಎಲ್ಲಾದ್ರೂ ಹೋಗ್ಬಿಟ್ಟು ಅಲ್ಲೊಂದು ಅರ್ಧ ಗಂಟೆ 1 ಗಂಟೆ ಹೊತ್ತು ತಮ್ಮ ಲಕ್ಷ ಪ್ರಾರಂಭ ಮಾಡ್ತಿದ್ರು. ನಾಟಕದ ಬಗ್ಗೆ ಏನೇನ್ ನಡಿಬೇಕು, ಸುಧಾರಣೆ ಏನ್ ಅಗತ್ಯ, ನಾಟಕದ ಸ್ಥಾನ ಏನು ಎಂಬ ವಿಷಯದಲ್ಲಿ ಅವರು ಬಹಳ ಉನ್ನತವಾದ ಮತ್ತು ಶ್ರೇಷ್ಠವಾದ ಅಭಿಪ್ರಾಯ ಇಟ್ಕೊಂಡಿದ್ರು. ಆ ಆದರ್ಶಗಳು ಈಗ ಅಷ್ಟಾಗಿ ನಡೀತಿದೆ. ಮುಂದಿನ ಪರಿಸ್ಥಿತಿ ಬಗ್ಗೆ ತಾವೇನ್ ಹೇಳ್ತೀರಿ? ಕನ್ನಡ ರಂಗಭೂಮಿ ಉದ್ಧಾರವಾಗ್ಬೇಕಾದ್ರೆ ನಾವು ಒಂದು ಹೊಸ ಮಾರ್ಗವನ್ನೇ ಅನ್ವಿಸ್ಬೇಕು. ಈಗ ಬಂಗಾಳ ಮತ್ತು ಮಹಾರಾಷ್ಟ್ರ ಇಲ್ಲಿ ನೃತ್ಯ ರಂಗಭೂಮಿ ಬಹಳ ಉನ್ನತ ಸ್ಥಾನದಲ್ಲಿ. ಅದರಲ್ಲಿ ಬಂಗಾಳದಲ್ಲಿ ನಾಟಕದ ಎಲ್ಲ ರೂಪಗಳನ್ನು ನಾವು ಕಲ್ಕತ್ತಾ ಥಿಯೇಟರ್ ಹಿಂದಿನ ಪ್ರಾರಂಭದಿಂದ ಯಾವ್ಯಾವ ರೂಪದ ನಾಟಕಗಳಿದ್ವು ಅದನ್ನೆಲ್ಲ ಅಭಿನಯಿಸಿ ಈಗಿನ ಜನರಿಗೆ ತೋರಿಸ್ತಕ್ಕಂಥ ಮತ್ತು ಅಪ್ ಟು ಡೇಟ್ ನಾಟಕಗಳನ್ನು ತೋರಿಸ್ತಕ್ಕಂಥ ಅದು ಇಂಗ್ಲೆಂಡಲ್ಲೂ ಹಾಗೆ ಇದೆ. ಇಂಗ್ಲೆಂಡಲ್ಲೂ ಕೂಡ ಶೇಕ್ಸ್ಪಿಯರ್ ಮತ್ತು ಅದರ ಹಿಂದಿನ ಕಾಲದಿಂದ ಎಲ್ಲಾ ನಾಟಕಗಳನ್ನು ಕೂಡ ನಾವು ಆಂಗ್ಲ ರಂಗಭೂಮಿನಲ್ಲಿ ನೋಡ್ಬೇಕು. ನಮ್ಮ ಕನ್ನಡದಲ್ಲೂ ಕೂಡ ಅದೇ ರೀತಿ ಆಗ್ಬೇಕು. ಸುಮ್ಮನೆ ವರದಾಚಾರ್, ಗುಡ್ಡೆ ಕಂಪನಿ ಇಲ್ಲಿ ಪ್ರಸಿದ್ಧವಾದ ನಾಟಕಗಳನ್ನ
ನಾವು ಪುನಃ ಅದನ್ನು ತರಬೇಕು ಮತ್ತು ಹೊಸ ನಾಟಕಗಳನ್ನು ಅಭಿನಯಿಸಬೇಕು. ಎಲ್ಲ ಬಗೆಯ ಜಾನಪದದಿಂದ ಅಪ್ ಟು ಡೇಟ್ ನವೋನವ ನಾಟಕಗಳಿಗೂ ಎಲ್ಲ ನಾಟಕಗಳನ್ನು ನಮ್ಮ ಜನತೆ ನೋಡೋ ಅವಕಾಶ ಇರಬೇಕು. ಆಗ ಮಾತ್ರ ಕನ್ನಡ ರಂಗಭೂಮಿಯ ನಿಜವಾದ ಅಭಿನಯ ಸಾಧನೆಯಾಗುತ್ತೆ. ಅದು ನನ್ನ ಅಭಿಪ್ರಾಯ. ಬಹಳ ಸಂತೋಷ ಪುಟ್ಟಸ್ವಾಮಿಯವರೇ. ತಮ್ಮ ಅಪರೂಪವಾದಂತಹ ಅಮೂಲ್ಯವಾದಂತಹ ಅನುಭವಗಳನ್ನ ನಮ್ಮ ರಸಿಕ ಶ್ರೋತೃಗಳಿಗೆ ತಾವು ನೀಡಿದ್ದೀರಿ. ತಮ್ಮ ಅನುಭವ ದೊಡ್ಡದು. 86 ವರ್ಷಗಳ ತಮ್ಮ ವಸಂತಗಳನ್ನು ಕಂಡವರು ತಾವು. ಅದರಂತೆ ತಮ್ಮ ಬಾಳನ್ನು ಕೂಡ ಆರಳಿಸಿಕೊಂಡು ಆ ಪರಿಮಳವನ್ನು ಬೀರಿದ್ದೀರಿ. ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿದ್ದೀರಿ. ತಮಗೆ ನಮ್ಮ ನಿಲಯದ ಪರವಾಗಿ, ನಮ್ಮ ಶ್ರೋತೃಗಳ ಪರವಾಗಿ ಅತ್ಯಂತ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ